ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಸೇರಿ ಫೋರಮ್ ಮಾಲ್ಗೆ ಬಂದಿದ್ದೀವಿ. ಸೊ ನಾವು 4 ಜನ ಇರೋದು. ಸೊ ಅವಳು ಇನ್ನೊಬ್ಳು ಇವತ್ತು ಬಂದಿಲ್ಲ. ನಾವು 3 ಜನ ಮಾತ್ರ ಫೋರಮ್ ಮಾಲಿಗೆ ಬಂದಿದ್ವಿ. ನೋಡೋಣ ಬನ್ನಿ ಇವತ್ತು ಏನೇನು ಮಾಡ್ಬೋದು, ನಾವು ಏನೇನು ತಿಂತೀವಿ. ಆ್ಯಕ್ಚುಲಿ ಬಂದಿರೋದು ನಾವು ಫ್ರೆಂಡ್ಶಿಪ್ ಡೇಗೆ ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಮಾರ್ನಿಂಗೇ ಬರಬೇಕು ಅಂತ ಪ್ಲ್ಯಾನ್ ಹಾಕಿದ್ದು, ರೆಡಿ ಆಗೋಕ್ಕೆ 11 ಗಂಟೆ ಮಾಡಿಬಿಟ್ರು ಇವರಿಬ್ಬರು. ಇವರು ಏನೇ ಆಗಲಿ, ಏಜಲ್ಲಿ ಏನೇ ಡಿಫ್ರೆನ್ಸ್ ಇರಲಿ, ಬಟ್ ನಾವು 3 ಜನ ಅಂತೂ ನಿಜವಾಗ್ಲೂ ತುಂಬಾ ಒಂದಿನೂ ಯಾವುದೇ ರೀತಿ ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದೂ ಬಂದಿಲ್ಲ. ಇದೇ ಥರನೇ ನಾವಿದ್ದೀವಿ. ನಾವು ಕಳೆದಿದ್ದು ಕ್ಷಣಗಳು ತುಂಬಾ ಕಡಿಮೆ ಇರ್ಬೋದು. ನಾವು 3 ಜನ ಪರಿಚಯ ಆಗಿದ್ದು ಬ್ಯೂಟಿಷಿಯನ್ ಕ್ಲಾಸಲ್ಲಿ. ಅಲ್ಲಿಂದ ನಮ್ಮ ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಸೊ ನಾವೇನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ತುಂಬ ತರಲೆ ತಮಾಷೆ ಮಾಡ್ತಾಯಿದ್ರು ಇವರಂತೂ. ದೀಪಕ್ಕಂತೂ ತುಂಬ, ನಾವು ಅನ್ಕೋತೀವಿ ತುಂಬ ಸೈಲೆಂಟು ಅಂತ, ಬಟ್ ತುಂಬ ಮಾತಾಡ್ತಾರೆ. ಅಷ್ಟೇ ಕ್ಯೂಟಾಗಿ ಮಾತಾಡ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ, ನಮ್ಮನ್ನು ಗೋಳು ಇಕ್ಕೋತಾರೆ. ಎಲ್ಲ ಶಾಪಿಂಗ್ ಮಾಲ್ ಎಲ್ಲ ಓಡಾಡ್ಬಿಟ್ಟು ನಮಗೆಲ್ಲ ತೋರಿಸ್ತಾ ಇದ್ರು, ಅದನ್ನ ನೋಡೆ ಇದನ್ನ ನೋಡೆ ಅಂತ. ತುಂಬ ಎಂಜಾಯ್ಮೆಂಟ್ ಇತ್ತು. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು, ಪ್ಲ್ಯಾನಿಂಗ್ ಹಾಕಿದ್ದು ಫ್ರೆಂಡ್ಶಿಪ್ ಡೇಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ. ಸೊ ಆಗಲಿಲ್ಲ. ಈ ಡ್ರೆಸ್ಗಳು ನಾವು 3 ಜನನೂ ಒಟ್ಟಿಗೆ ತೊಗೊಂಡಿದ್ದು. ಆ್ಯಕ್ಚುಲಿ ನನ್ನ ಬರ್ಡೇಗೆ ನನಗೆ ಗಿಫ್ಟ್ ಮಾಡಿದ್ದು ನನ್ನ ಫ್ರೆಂಡ್ಸು. ಆ್ಯಕ್ಚುಲಿ ನನಗೆ ಲಾಗ್ ಮಾಡೋದು ಐಡಿಯಾ ಕೊಟ್ಟಿದ್ದೆ ಇವರಿಬ್ಬರು. ನನಗೆ ಆ ಥರ ಲಾಗ್ ಮಾಡು, ಈ ಥರ ಲಾಗ್ ಮಾಡು ಅಂತ. ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ವೀಡಿಯೋಸ್ ಎಲ್ಲ ಮಾಡಿ ಹಾಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡು ನೀನಂತ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರೋದು ನನ್ನ ಫ್ರೆಂಡ್ಸು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ತುಂಬ ಥ್ಯಾಂಕ್ಸ್ ಈ ಥರ ನಂಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಫೈನಲಿ ನಾವು ಏನೋ ಚಿಕ್ಕದಾಗಿ ಒಂದು ಗಿಫ್ಟ್ ತೊಗೊಬಂದಿದ್ವಿ. ಎಕ್ಸ್ಚೇಂಜ್ ಮಾಡೋಣ ಅಂತ ಮೇಲ್ಗಡೆ ಹೋದ್ವಿ. ಅವಳು ವಿಡಿಯೋ ಮಾಡ್ತೀನಿ ಇರು ನಾನು ಅಂತ ಫೋನ್ ಇಸ್ಕೊಂಡು ವಿಡಿಯೋ ಮಾಡತ್ತಿದ್ಲು. ಸೊ 3 ಜನನೂ ಮೇಲ್ಗಡೆ ಹೋಗ್ಬಿಟ್ಟು, ನಾವು 3 ಜನ ಏನೇನು ಚಿಕ್ಕ ಗಿಫ್ಟ್ಸ್ ಎಷ್ಟೇ ದೊಡ್ಡದಿರಲಿ, ಬಟ್ ಫ್ರೆಂಡ್ಸ್ ಕೊಡ್ತಿದ್ದಾರೆ ಅನ್ನೋದು ಒಂಥರ ಖುಷಿ ಇರುತ್ತೆ. ಸೊ ಹಾಗಾಗಿ 3 ಜನನೂ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಮೋಸ್ಟ್ಲಿ ನಿಮ್ಗೆ ಅನಿಸ್ಬೋದು ಏನು ಇಷ್ಟಿಷ್ಟು ಚಿಕ್ಕ ಗಿಫ್ಟು ಅಂತ. ಬಟ್ ಏನು ಗೊತ್ತಾ, ಫ್ರೆಂಡ್ಸ್ ಜೊತೆ ನಾವೇನು ಕಳೀತೀವಲ್ವ, ಆ ಟೈಮ್ಗಿಂತ ಇನ್ನೇನೂ ಹೆಚ್ಚಿಂದಲ್ಲ ಅನಿಸುತ್ತೆ. ನಮಗೆ ಬಾಲ್ಯದಲ್ಲಿ ಬಿಟ್ಟರೆ, ಕಾಲೇಜು ಸ್ಕೂಲು ಬಿಟ್ಟರೆ, ನಮಗೆ ಈ ಮದುವೆ ಆದಮೇಲೆ ಆಗಲಿ ಎಲ್ಲ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ನಮಗೆ ಅಂತ ಫ್ರೆಂಡ್ಸ್ ಇಲ್ಲ ಅನ್ನೋದೊಂದು ಇದಿರುತ್ತೆ. ಸೊ ನನಗೆ ಬೆಂಗಳೂರಿಗೆ ಬಂದಮೇಲೆ ಅಷ್ಟೊಂದು ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಸೊ ನಂಗೆ ಬ್ಯೂಟಿಷಿಯನ್ ಕ್ಲಾಸ್ಗೆ ಹೋದಾಗ ಸಿಕ್ಕಿದೆ ಇವರು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ, ದಿನಕ್ಕೆ ನಾವು ಏನಿಲ್ಲ ಅಂದರೂ 1 ಅವರ್ 2 ಅವರ್ ಆದರೂ ಕಾಲಲ್ಲಿ ಮಾತಾಡ್ತೀವಿ. ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಜೊತೆಗೆ. ಆದರೂ ಯಾವತ್ತೂ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ನಮ್ಮದೇ. ಗಿಫ್ಟೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫನ್ ಮಾಡಿಕೊಂಡು ಫುಲ್ ಮಾಲ್ ಸುತ್ತಾಡಿಕೊಂಡು ಮತ್ತು ಹೋಗೋಣ ಹೊರಗಡೆ ಏನಾದರೂ ತಿನ್ನೋಣ. ಹಸಿವಾಗ್ತಾಯಿತ್ತು ತುಂಬ. ಸೊ ಅಲ್ಲೇ ಏನಾದರೂ ತಿನ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಟೈಮು ಆಗೋಗಿತ್ತು. ಮನೆಯಿಂದ ಬೇರೆ ಕಾಲ್ ಬರ್ತಾನೆ ಇತ್ತು. ಹಾಗಾಗಿ ನನಗೆ ದೂರ ಆಗುತ್ತೆ, ನಾನು ಹೋಗಬೇಕು ಅಂದಿದ್ದಕ್ಕೆ ಹೊರಗಡೆ ಬಂದುಬಿಟ್ಟು 3 ಜನನೂ ಬಜ್ಜಿ ಮತ್ತು ಆರಾಮ್ ಟೀ ಕಾಫಿ ಕುಡ್ಕೊಂಡು, ಅಲ್ಲೂ ಸ್ವಲ್ಪ ಏನೋ ರೀಲ್ಸ್ ಮಾಡಿ ತರಲೆಗಳು ಮಾಡ್ತಾಯಿದ್ರು ಇಬ್ಬರು. ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ತಿನ್ಕೊಂಡು ಹೊರಗಡೆ ಬಂದು ಸುಮ್ಮನೆ ಒಂದು ರೀಲ್ಸ್ ಮಾಡಿಕೊಂಡು ಇನ್ನೇನು ಆಯಿತು, ಹೊರಗಡೆ ಹೋಗೋಣ ಮನೆಗೆ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ನನ್ನನ್ನು ಅವರಿಬ್ಬರು ಬಸ್ ಹತ್ತಿಸ್ಬಿಟ್ಟು ಅವ್ರ ಮನೆಗೆ ಹೋದರು. ಇನ್ನೂ ಇಂಥ ಫನಿ ಲಾಗ್ಸ್ ಬೇಕು ನಿಮಗೆ ಅಂದರೆ, ಇವತ್ತಿನ ನನ್ನ ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಎಲ್ಲಾದ್ರ ಥರದ್ದು ವಿಡಿಯೋನ ಹಾಕ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.